ಕಾಮರ್ಸ್ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉದ್ಯೋಗ ಕೊಡುವ ಖಾಸಗಿ ಉದ್ಯೋಗದಾತರಿಗೆ ಮರುಪಾವತಿಯ ಆಶಾದೀಪ ಹಾಗೂ ಕರ್ನಾಟಕ ಸಿನಿಮಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯ ಒದಗಿಸಲು ಹೊಸದಾಗಿ ಸಿನಿಮಾ ಕಾರ್ಮಿಕರ ಸುಂಕ ಅಧಿನಿಯಮ ಜಾರಿಯಂತಹ ವಿನೂತನ ಯೋಜನೆಗಳನ್ನು ರಾಜ್ಯ ಕಾರ್ಮಿಕ ಇಲಾಖೆಯು ರೂಪಿಸಿ ಇಡೀ ದೇಶವೇ ಕರ್ನಾಟಕ ರಾಜ್ಯದತ್ತ ನೋಡುವಂತಾಗಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಹೇಳಿದರು. ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಅಕ್ಟೋಬರ್ 15ರಂದು ನಡೆದ ಜಿಲ್ಲೆಯ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಣ್ಣ ಕಸುಬು ಮಾಡುವ 101 ವರ್ಗದ ಕಾರ್ಮಿಕರು ದೇಶದ ದುಡಿಯುವ ವರ್ಗದಲ್ಲಿ 83%ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರು ಅಸಂಘಟಿತ ವಲಯದಲ್ಲಿ ಇರುವುದಾಗಿ ಅಂದಾಜಿಸಿದ್ದು, ಶಾಸನಬದ್ಧ ಸೌಲಭ್ಯಗಳಿಂದ ವಂಚಿತರಾಗಿರುವ ಸಂಭವ ಹೆಚ್ಚಾಗಿದೆ. ಇವರ ಜೀವನ ಮಟ್ಟ ಉತ್ತಮಪಡಿಸಿ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ನಾವು ಶ್ರಮಿಸುತ್ತಿದ್ದೇವೆ. ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ದುರ್ಬಲರಾದ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಎಂದು ಭಾವಿಸಿ ಮಂಡಳಿಯು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಅನೇಕ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿದೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿ 101 ಅಸಂಘಟಿತ ವರ್ಗಗಳ ಸುಮಾರು 30 ರಿಂದ 40 ಲಕ್ಷ ಕಾರ್ಮಿಕರಿಗೆ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡುತ್ತಿದ್ದೇವೆ. ಈವರೆಗೆ ರಾಜ್ಯದಲ್ಲಿ 25.45.607 ಕಾರ್ಮಿಕರು ನೋಂದಾಯಿಯಾಗಿದ್ದು, ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದಂತೆ 58.240 ಕಾರ್ಮಿಕರನ್ನು ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ಸಾರ್ವಭೌಮ ಸಮಾಜವಾದಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ. ಇವತ್ತಿನ ಬಾಮಯ್ಯ ಮುರಾರಿ ಈ ದಿನದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ನಮ್ಮ ಇಲಾಖೆಯ ಮಾನ್ಯ ಕಾರ್ಮಿಕ ಆಯುಕ್ತರಾದ ಈ ದಿನದ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಪಿಎಂಸಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಜಿಲ್ಲೆ ಶ್ರೀ ನಿತೀಶ್ ಕೆ ಸಾಹೇಬರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ರಾಯಚೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ನ ಮುಖ್ಯ ನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಸರ್ವರಿಗೂ ಸ್ವಾಗತ ಕೋರುವಂತಹ ಡಾಕ್ಟರ್ ವೆಂಕಟೇಶ್ ಕಾರ್ಮಿಕರಿಗೆ ಮಾಡಿರ್ತಕ್ಕಂಥ ಕೆಲಸಗಳು, ಅದರ ಜೊತೆಗೆ ನಮ್ಮದು ಸರ್ಕಾರಕ್ಕೊಂದು 2.5 ವರ್ಷ ಆಗಿದೆ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ನಿಮಗೆ ಕೊಟ್ಟಿಲ್ಲ 5 ಗ್ಯಾರಂಟಿ. ಹೆಣ್ಮಕ್ಳು ಯಾರು ಕಾಣುವುದು ಐದಾರ ಹೆಣ್ಮಕ್ಳು ಇದ್ದಾರಲ್ಲ, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತಾಪಿ ವರ್ಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ನೀವು ಯೋಚನೆ ಮಾಡಿ ನೋಡಿ, 1 ವರ್ಷಕ್ಕೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ 60,000 ರೂಪಾಯಿ ಅಷ್ಟು ನಾವು ದುಡ್ಡು ಕೊಡ್ತಾ ಇದೀವಿ. ಎಷ್ಟು ಕೊಡ್ತಾ ಇದೀವಿ? ದಾದಾ ಕೆತ್ತಬೇಡ 60,000 ಎಷ್ಟು ಎಷ್ಟು ವರ್ಷಕ್ಕೆ 60,000 ಅಂದ್ರೆ 5 ವರ್ಷಕ್ಕೆ ಎಷ್ಟಾಯಿತು? बोलो यजमान, ताने बाद में बताओ जी, हिसाब लगाओ पहले. ಎಷ್ಟಾಯಿತು? ಎಷ್ಟು ಎಷ್ಟು ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ ಎಷ್ಟು? ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾರ್ಯಕ್ರಮ ಅಲ್ಲ. ಇದರ ಕರ್ನಾಟಕ
ಇಷ್ಟೆಲ್ಲ ಇದ್ದಾಗ ಕೂಡ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿ 7 ತಿಂಗಳು ಕಳೆದರೂ ಬೀದಿ ದೀಪ ನಿವಾರಣೆ ಸೇರಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಪಾಲಿಕೆ ಸಂಪೂರ್ಣ ವಿಫಲವಾಗಿದೆ ಎಂಬ ಮಹಾನಗರ ಪಾಲಿಕೆಯ ಬಿಜೆಪಿ ಪಕ್ಷದ ಸದಸ್ಯರ ಆರೋಪ ಸಂಪೂರ್ಣ ಸತ್ಯಕ್ಕೆ ದೂರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಹಾಗೂ ಆರ್ಡಿಎ ಸದಸ್ಯರಾದ ನರಸಿಂಹಲು ಮಾಡಿಗೇರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಬದಲಾವಣೆ ಆಗಿದೆ. ಈಗಾಗಲೇ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೀದಿ ದೀಪ ಅಳವಡಿಸಲಾಗಿದೆ. ಅನೇಕ ವರ್ಷಗಳಿಂದ ಸ್ವಚ್ಛಗೊಳ್ಳದ ರಾಜಕಾಲುವೆ ಮತ್ತು ಕಂದಕದ ಸುತ್ತಮುತ್ತ ಸ್ವಚ್ಛತೆ ಕಾರ್ಯ ಕೈಗೊಳ್ಳಲಾಗಿದೆ. ನಗರದ ಕೋಟೆಗೆ ಅಲಂಕಾರ ದೀಪಗಳ ವ್ಯವಸ್ಥೆಗೆ ಪಾಲಿಕೆ ಈಗಾಗಲೇ 2 ಕೋಟಿ ಟೆಂಡರ್ ಕರೆಯಲಾಗಿದೆ. ಈ ಬಾರಿ ಮಳೆ ನೀರು ಮನೆಗಳಿಗೆ ನುಗ್ಗಿದ್ದಂತೆ ಪಾಲಿಕೆ ಮುನ್ನೆಚ್ಚರಿಕೆ ವಹಿಸಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ರಾಜಕಾಲುವೆ ಕಂದಕಗಳಲ್ಲಿ ಹುಳು ತೆಗೆದಿರುವುದರಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದರೂ ಮಳೆ ನೀರು ನಗರದಲ್ಲಿ ಸುಗಮವಾಗಿ ಹರಿದು ಹೋಗುತ್ತಿದೆ. ಐತಿಹಾಸಿಕ ಪುರಾತನ ಕಾಸಬಾವಿಯಲ್ಲಿ ಸಹ ಹುಳು ತೆಗೆಯಲಾಗುತ್ತಿದೆ. ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾಯಂ ನೌಕರರ 1 ಕೋಟಿ ಅಪಘಾತ ವಿಮೆ ಮಾಡಿಸಲಾಗಿದೆ. ಗುತ್ತಿಗೆ ಮತ್ತು ಹೊರ ಗುತ್ತಿಗೆ ನೌಕರರಿಗೆ 50 ಲಕ್ಷ ವಿಮೆ ಮಾಡಿಸಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಹಾನಗರ ಪಾಲಿಕೆ ಯಾದ ನಂತರವೂ ಸಾರ್ವಜನಿಕ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಸಂಪೂರ್ಣವಾಗಿ ಪೌರ ಕಾರ್ಮಿಕರು 411 ಜನ ಇದ್ದಾರೆ. ಸೈನ್ಸ್ ಇನ್ಸ್ಪೆಕ್ಟರ್ಗಳು 10 ಜನ ಇದ್ದಾರೆ. ಸೂಪರ್ವೈಸರ್ಗಳು ಒಂದು 20 ರಿಂದ 30 ಜನ ಇದ್ದಾರೆ. ಅದಾದ ನಂತರ ಕೂಡ ಇವತ್ತು 78 ಆಟೋ ಟಿಪ್ಪರ್ಗಳಿವೆ. 78 ಆಟೋ ಟಿಪ್ಪರ್ಗಳು, 28 ಒಂದು ದೊಡ್ಡ ಟಿಪ್ಪರ್ 3 ಇವೆ, ಒಂದು ಇಟಚ್ ಇದೆ. ಇಷ್ಟೆಲ್ಲ ಇದ್ದಾಗ ಕೂಡ ಮಂಡಳಿ ವಿಫಲವಾಗಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಗರದಲ್ಲಿ ನೀವು ಎಲ್ಲಾದ್ರೂ ನೋಡಿ, ಇವತ್ತು ಯಾವುದಾದ್ರು ಬ್ಲಾಕ್ ಸ್ಪಾಟ್ಗಳು ಮಳೆ ಕಾಲದ ಮುಂದಿನ ಮಳೆ ಬರ್ತದೆ ಅಂತೇಳಿ ಮಳೆ ಸಂದರ್ಭದಲ್ಲಿ ಮುಂಚಿನ ಒಂದು ಸಭೆಯನ್ನು ಮಾಡಿ ಇಲ್ಲಿ ರಾಯಚೂರು ನಗರ ಜೊತೆಗೆ 110 ಜನ ಲೋಡ್ಗಳನ್ನು ತೆಗೆದುಕೊಂಡು ಎಲ್ಲ ಹೂಳು ಕಂಪ್ಲೀಟ್ ಎಲ್ಲೆಲ್ಲಿ ರಾಜಕಾಲುವಿದೆ ಇವತ್ತು ಅರ್ಜನವಾಳಿಂದ ಹಿಡಿದು CA ತನಕ ರಾಜಕಾಲುವೆ ಸಂಪೂರ್ಣವಾಗಿ ಹೂಳು ಎಲ್ಲ ಎಲ್ಲೆಲ್ಲಿದೆ ಕೂಡ ಅದನ್ನ ಸಂಪೂರ್ಣವಾಗಿ ಹೂಳು ಎಲ್ಲ ತೆಗೆಸಿ ಇವತ್ತು ಸಂಪೂರ್ಣವಾಗಿ ಅದನ್ನ ಮಳೆ ನೀರು ಬರಲಾರ್ದಂಗೆ ಈ ಸಲ ಇಷ್ಟೆಲ್ಲ ಮಳೆ ಬಂದರೂ ಕೂಡ ಎಲ್ಲಿ ಯಾವುದೇ ಮನೆಯಲ್ಲಿ ನೀರು ನುಗ್ಗೇ ಇಲ್ಲ. ಉದಾಹರಣೆಗೆ ನೀವು ನೋಡಿರ್ಬೋದು, ಹೋದ 15 ವರ್ಷಗಳಿಂದ 10 ವರ್ಷಗಳಿಂದ ಇವತ್ತು ಬಹಳಷ್ಟು ಕಡೆ ನೀರು ನುಗ್ಗಿದ್ದು. ಈ ಸಲ ಎಲ್ಲಾದರೂ ಗಂತಿ ಕೇಂದ್ರಗಳು ತೆಗೆದಿದ್ದೀವಿ, ಆದರೆ ಈ ಸಲ ಅಂಥದ್ದು ಯಾವುದೇ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ವಿನಾಕಾರಣ ಇವತ್ತು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಬೀದಿ ದೀಪಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ಒಂದು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಕ್ರಾಂಪ್ಟನ್ ಅಂತ ಹೇಳಿ ಸ್ಟ್ಯಾಂಡರ್ಡ್ ಕಂಪನಿ, ಆ ಕಂಪನಿ 150 ವ್ಯಾಟ್ಸ್ ಇವತ್ತು ನಮ್ಮ ಗಂಜ್ ಸರ್ಕಲ್ ಇಂದ ಆಮೇಲೆ ಗೌಶಾಲ ರೋಡಿಂದ ಬಸವೇಶ್ವರ ವೃತ್ತ ಮತ್ತು ಬಸವೇಶ್ವರದಿಂದ ಅಂಬೇಡ್ಕರ್ ಸರ್ಕಲ್, ಬಾಬು ಜಗಜೀವನರಾವ್ ಸರ್ಕಲ್, IDFC ಲೇಔಟ್, RTO ಸರ್ಕಲ್ ಇವತ್ತು ಹೊಸ ಬೀದಿ ದೀಪಗಳನ್ನು ಅಳವಡಿಸಿದ್ದೇವೆ. ಆದ ನಂತರ ಕೂಡ ಮತ್ತೆ ಈ ಕಡೆ ಗಂಜ್ ಸರ್ಕಲ್ ಇಂದ ನಮ್ಮ ಚಂದ್ರಕಾಸ್ಟ್ ಆಫೀಸ್, ಚಂದ್ರಮೌಳೇಶ್ವರ ವೃತ್ತ, ಬಸವೇಶ್ವರ ವೃತ್ತ ತನಕ ಅಳವಡಿಸಿದ್ದೇವೆ ದೀಪಗಳನ್ನು. ಇವತ್ತು ರಾತ್ರಿ ನೀವು ಮಾಧ್ಯಮದಿಂದ ಕೂಡ ಹೋಗಿ ಅದನ್ನು ನೋಡ್ಬೋದು. ಅದಾದ ನಂತರ ಕೂಡ ಬೀದಿ ದೀಪ ನಿರ್ವಹಣೆಯಲ್ಲಿ ಕೂಡ ಇವತ್ತು ನಮ್ಮ ಬಸ್ ಸ್ಟ್ಯಾಂಡ್ಲಿಂದ ಹಿಡಿದು ತೀರ್ಕಂದಿಲ್ಲು, ಸರಾಫ್ ಬಜಾರ್, ಆಮೇಲೆ ಬಟ್ಟೆ ಬಜಾರು, ಮಳೆ ಆಧಾರಿತ ಬೆಳೆಗಳಷ್ಟು ಪರಿಹಾರ ಕೊಡ್ತಾ ಇಲ್ಲ. ಇಲ್ಲಿ ಭತ್ತನೂ ಹಾಳಾಗಿ ಹೋಗಿದಾವೆಲ್ಲ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುಂಗಭದ್ರಾ ಎಡದಂಡೆ ವ್ಯಾಪ್ತಿಯಲ್ಲಿ ಬರುವ ಲಕ್ಷಾಂತರ ಎಕರೆ ಭತ್ತದ ಬೆಳೆಗೆ ದುಂಡಾಳು ವೈರಸ್ ಸೇರಿ ಇನ್ನಿತರ ರೋಗಗಳು ಬಂದಿರುವ ಹಿನ್ನೆಲೆಯಲ್ಲಿ ಭತ್ತ ನಾಶವಾಗಿದೆ. ಕೂಡಲೇ ಸರ್ಕಾರ ಇಂತಹ ಗಮನ ಹರಿಸಿ ಬೆಳೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಮಾಜಿ ಸಂಸದಕ್ಕೆ ವಿರೂಪಾಕ್ಷಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರೈತರು ಭತ್ತದ ಬೆಳೆ ಬೆಳೆಯಬೇಕಾದರೆ ಎಕರೆಗೆ ಸುಮಾರು 50,000 ರೂಪಾಯಿಗಳು ಖರ್ಚು ಮಾಡಿರುತ್ತಾರೆ. ಈ ರೋಗಾಣು ಕಾರಣಗಳಿಂದಾಗಿ ಭತ್ತದ ಬೆಳೆಗಳಿಗೆ ಹಾನಿಯಾಗುವುದರಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತದೆ. ತಾವುಗಳು ಈ ಕೂಡಲೇ ಕೃಷಿ ಇಲಾಖೆಯ ತಜ್ಞ ಅಧಿಕಾರಿಗಳಿಂದ ತಪಾಸಣೆ ಮಾಡಿಸಿ ಭತ್ತ ಬೆಳೆಯುವ ರೈತರಿಗೂ ಕೂಡ ಎಕರೆಗೆ 50,000 ರೂಪಾಯಿಗಳ ಪರಿಹಾರ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವೈರಾಣು ರೋಗ, ದುಂಡಾಣು ರೋಗ ಮತ್ತು ನಿಮ್ಮ ಡೂಪ್ಲಿಕೇಟ್ ಬೀಜ 3 ಕಾರಣಗಳು.
ಅದು ಯಾವ್ಯಾವ ಒಂದು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಲಾಸ್ ಆಗಿದೆ ಅದಕ್ಕೇನಾದರೂ ಇಲ್ಲ, ಇದು ಶಾಸಕರು ಮಾತಾಡಿದ್ರು ಸರ್. CM ಅವ್ರ ಹತ್ರನೂ ಒಂದು ಲೇಬರ್ ಹೋಯ್ತು ಸರ್. ಏನಾಗಿದೆ, ನಾವು ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕಳಿಸಿದ್ದೀವಿ ಸರ್, ಸ್ಯಾಂಪಲ್ ಚೆಕ್ ಮಾಡಿ. ಬೀಜಕ್ಕೆ ಸರ್ ಅದೇ ಸರ್, ಅದು ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಈಗ ಮೇಲ್ನೋಟಕ್ಕೆ ಬಂದಿದೆ. ಅದು ರಿಪೋರ್ಟ್ ಏನೋ ಇನ್ನೇ ರೆಡಿ ಆಗಿದೆ, ಇವತ್ತು ಕೊಡ್ತೀವಿ ಅಂದಿದ್ದಾರೆ ಸರ್. ಅದ್ರ ಮೇಲೆ ನಾವು ಸರ್ಕಾರಕ್ಕೆ ಮಾರ್ಗದರ್ಶನ ಕಳಿಸ್ತೀವಿ ಸರ್. ಯಾಕಂದರೆ ತಾವೇ ಹೇಳಿದಾಗೆ STRF NTRF ಅಲ್ಲಿ ಬರಲ್ಲ ಸರ್, ಆ ವ್ಯಾಪ್ತಿಗೆ ಬರಲ್ಲ ಸರ್. ಅದರಲ್ಲಿ ಏನಂದರೆ ಮಳೆ ಅತಿವೃಷ್ಟಿನೂ ಅನಾವೃಷ್ಟ ಆಗಿ ಲಾಸ್ಟ್ ಟೈಮ್ ಏನು ಮಸ್ಕಿಯಲ್ಲಿ ಆಯಿತು ಸರ್, ಈ ಹೇಲ್ ಸ್ಟಾಮ್ ಆಗಿ ಎಲ್ಲ ಗಾಡಿ ಎಲ್ಲ ಬಿದ್ದು ಆವಾಗ ಕೊಡುವುದು ಸರ್. ಇದು ಬ್ಯಾಕ್ಟೀರಿಯಾ ಮತ್ತು ಸೀಡು ಕಳಪೆ ಕ್ವಾಲಿಟಿ ಇರ್ತಂದರೆ ಸಪ್ರೇಟಾಗಿ ಸರ್ಕಾರ ತರಿಸಿದೆ ಸರ್. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದ ಬಂಕೂರ ಕ್ರಾಸ್ ಬಳಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಧ್ವಂಸಗೊಳಿಸಿದ ವಿಕೃತ ಮನಸ್ಸಿನ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು, ಇಲ್ಲದಿದ್ದರೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಗಂಗಮಸ್ತ ಸಮಾಜದ ಕೆ ಶಾಂತಪ್ಪ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ 9ರಂದು ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಧ್ವಂಸ ಮಾಡಿದರು. ಅಲ್ಲಿನ ಜಿಲ್ಲಾ ಆಡಳಿತ ವಿಕೃತ ಮನಸ್ಸುಳ್ಳ ಕಿಡಿಗೇಡಿಗಳನ್ನು ಬಂಧನ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ವಚನ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ತೊಡಗಿ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ ಶರಣರಲ್ಲಿ ನಿಜ ಶರಣರು ಒಬ್ಬರು. ಪ್ರತಿಮೆಯ ಕೈಯನ್ನು ಒಡೆದು ಕೆಸರನ್ನು ಎರಚಿ ನಮ್ಮ ಗಂಗಮತ ಸಮಾಜಕ್ಕೆ ಅಪಮಾನ ಮಾಡಿರುವುದು ಸಮಾಜಕ್ಕೆ ತೀವ್ರ ನೋವು ಉಂಟು ಮಾಡಿದೆ. ಇಂತಹ ನೀಚ ವಿಕೃತ ಮನಸ್ಥಿತಿಯ ವ್ಯಕ್ತಿಗಳನ್ನು, ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಲಾಯಿತು. ಕಾನೂನು ಕ್ರಮ ಜರುಗಿಸಬೇಕು ಹಾಗೆಂತೇಳಿ ನಾವು ಜಿಲ್ಲಾ ಗಂಗಮತ ಸಮಾಜದಿಂದ ನಾವು ಸರ್ಕಾರಕ್ಕೆ ಮತ್ತು ಅಲ್ಲಿನ ಆಡಳಿತ ಅಧಿಕಾರಿಗಳಿಗೆ, ಗೃಹ ಇಲಾಖೆಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ದೇವದುರ್ಗ, ಲಿಂಗಸೂರು, ಮಸ್ಕಿ, ಸಿಂಧೂರು, ಮಾನವಿ ಈಗಾಗಲೇ ಮೊನ್ನೆ ದೇವದುರ್ಗ ಆಗಿದೆ, ಲಿಂಗಸೂರು ನಿನ್ನೆ ಆಗಿದೆ, ಇವತ್ತು ಮಸ್ಕಿ ಮತ್ತು ಮಾನವಿ, ನಾಳೆ ಸಿಂಧೂರು, ಹೀಗೆ ಅನೇಕ ಹೋರಾಟಗಳು ನಡೀತಾ ಇದ್ದಾರೆ. ಅವ್ರನ್ನ ಶೀಘ್ರವಾಗಿ ಕಂಡುಹಿಡಿದು ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಹಿಂದೆ ಕೂಡ ವಕೀಲ ಬಂಧುಗಳು ಕೂಡ ಅವರು ಕೂಡ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾ ಸಮಿತಿ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಅವರನ್ನು ಬಂಧಿಸದೇ ಇದ್ದರೆ ಇಡೀ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ, ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಹಾಗೆಂತೇಳಿ ನಾವು ನಮ್ಮ ಮುಖಾಂತರ ಸಂದೇಶ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನು ಸಮೀಕ್ಷೆ ನಡೆದಿದೆ, ಇನ್ನೊಂದು 3 ದಿವಸ ಇದೆ. ಯಾರು ಈ ಸಮಿತಿಯಲ್ಲಿ ಭಾಗವಹಿಸಿಲ್ಲ ಅಥವಾ ಸಮೀಕ್ಷೆ ಮಾಡುವಂಥ ಅಧಿಕಾರಿಗಳು ಯಾರ ಮನೆಗೆ ಇನ್ನೂ ತಲುಪಿಲ್ಲ ಅಂಥವರು ಕೂಡ ಶೀಘ್ರವಾಗಿ ಈ ಸಮೀಕ್ಷೆಯಲ್ಲಿ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಕೂಡ ಭಾಗವಹಿಸಬೇಕಂತ ಈ ಮೂಲಕ ಕೂಡ ನಾನು ಮಾಡ್ತೀನಿ. ಜಿಲ್ಲಾ ಕೇಂದ್ರದಲ್ಲಿ ಆಸ್ಪತ್ರೆಯ ಮುಖ್ಯ ಶಾಖೆ ಮಂಜೂರಾತಿಗೆ ಶಾಸಕ ಒತ್ತಾಯ. ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಅಂದಾಜು 400 ಕಾರ್ಖಾನೆಗಳಿವೆ. ಇಲ್ಲಿ ಕೆಲಸ ಮಾಡುವ ಸಾವಿರಾರು ಸಂಖ್ಯೆಯ ಕಾರ್ಮಿಕರಿಗೆ ಇಎಸ್ಐ ಸೌಕರ್ಯ ಸಿಗುವ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಗೆ ಇಎಸ್ಐ ಆಸ್ಪತ್ರೆಯ ಮುಖ್ಯ ಶಾಖೆಯನ್ನು
ಮಂಜೂರು ಮಾಡಲು ಮಾನ್ಯ ಕಾರ್ಮಿಕ ಸಚಿವರು ಆದೇಶ ಮಾಡಬೇಕು ಎಂದು ಮನವಿ ಮಾಡಿದರು. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇಡೀ ದೇಶವೇ ಕರ್ನಾಟಕ ರಾಜ್ಯದತ್ತ ತಿರುಗಿ ನೋಡುವ ರೀತಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಸಾಕಷ್ಟು ಶ್ರಮಿಸುವ 101 ವರ್ಗಗಳ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಕ್ರಮ ವಹಿಸುವುದು ಶ್ಲಾಘನೀಯ ಸಂಗತಿ. ಬಡವರು ಕಾರ್ಮಿಕರ ಬಗ್ಗೆ ಸಂತೋಷ್ ಲಾಡ್ ಅವರಿಗೆ ಇರುವ ಕಾಳಜಿ ನಿಜಕ್ಕೂ ಅಭಿನಂದನಾರ್ಹವಾದದ್ದು ಎಂದು ತಿಳಿಸಿದರು. ಶ್ರೀ ಬಾಮಯ್ಯ ಮುರಾರಿ ಈ ದಿನದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ನಮ್ಮ ಇಲಾಖೆಯ ಮಾನ್ಯ ಕಾರ್ಮಿಕ ಆಯುಕ್ತರಾದ ಈ ದಿನದ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಪಿಎಂಸಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಜಿಲ್ಲೆ ಶ್ರೀ ನಿತೀಶ್ ಕೆ ಸಾಹೇಬರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ರಾಯಚೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ನ ಮುಖ್ಯ ನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಸರ್ವರಿಗೂ ಸ್ವಾಗತ ಕೋರುವಂತಹ ಡಾಕ್ಟರ್ ವೆಂಕಟೇಶ್ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಜೊತೆಗೆ ಯಾರು ಈ ಕುಲ ಕಸುಬುಗಳನ್ನ ನೆಚ್ಚಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೋ ಮತ್ತೆ ಜೀವನೋಪಾಯಕ್ಕಾಗಿ ಕಸುಬುಗಳನ್ನು 83% ಇರುವಂತಹ ಅದು ರಾಯಚೂರು ತಾಲೂಕಿನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಬಹಳಷ್ಟು ಅಸಂಘಟಿತ ಕಾರ್ಮಿಕರು ಮತ್ತು ಬಹಳಷ್ಟು ಕಾರ್ಖಾನೆಗಳು ಇವತ್ತು ಸುಮಾರು ಒಂದು 300-400 ಕಾರ್ಖಾನೆಗಳನ್ನು ನಮ್ಮ ತಾಲೂಕಿನಲ್ಲಿದೆ. ಹಾಗಾಗಿ ಕಾರ್ಮಿಕರಿಗೆ ಇವತ್ತು ESI ಹಾಸ್ಪಿಟಲ್ ಅದು ನಮಗೆ ಇಲ್ಲಿ ರಾಯಚೂರಿನಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಆಗುವಂಥದ್ದು ಅವಶ್ಯಕತೆ ಬಹಳಷ್ಟಿದೆ. ಹೀಗಾಗಿ ಅದು ಸಬ್ ಬ್ರಾಂಚ್ ಆಗಿದೆ, ಆದರೆ ಅದು ಬಹಳಷ್ಟು ಉಪಯೋಗಕ್ಕೆ ಆಗೋದಿಲ್ಲ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಿಂದ ESI ಹಾಸ್ಪಿಟಲ್ ಸೌಲಭ್ಯವನ್ನ ನಮ್ಮೆಲ್ಲ ಕಾರ್ಮಿಕರಿಗೆ ಆ ಸೌಲಭ್ಯಗಳನ್ನು ಸಿಗೋದಕ್ಕೆ ಉತ್ತಮವಾದಂತ ಮೇನ್ ಬ್ರಾಂಚ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಅವರ ಆದೇಶವನ್ನು ಮಾಡಬೇಕಂತ ಕೂಡ ಅವರಲ್ಲಿ ನಾನು ಮನವಿಯನ್ನು ಮಾಡಿ